ಅಂತ್ಯಕ್ರಿಯೆಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಯುಕೆ ಶ್ರೀಮತಿ ಸಂದೇಶಣೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಒಂದು ಹೆಲ್ತ್ ಟೂರಿಸಂ ಬಗ್ಗೆ ಒಂದು ಚಿಂತನೆ ಆಗಬೇಕು ಅಂತೇಳಿ ಕೇರಳ ಇಸ್ ಸೋ ಪಾಪ್ಯುಲರ್ ಅಂತ ಹೇಳಿದಾಗ ಬಹುಶಃ ಅಲ್ಲಿ ಅವರು ಮಾಡಿರ್ತಕ್ಕಂಥ ಅನ್ವೇಷಣೆಗಳು ಮತ್ತು ಆ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್, ಮಾರ್ಕೆಟಿಂಗ್, ಹಾಗಾಗಿ ಅಲ್ಲಿ ಸಾಧ್ಯ ಆಗೋದಾದರೆ ಇಲ್ಲಿ ಯಾಕೆ ಸಾಧ್ಯ ಆಗಬಾರ್ದು? ನಮ್ಮ ತುಂಬ ಜನ ಯುವಕರು ಇವತ್ತು ಎಲ್ಲರೂ ಖುಷಿಯಾಗಿದ್ದಾರಂತಲ್ಲ, ಆಯುರ್ವೇದಿಕ್ ಡಿಗ್ರಿ ಡಾಕ್ಟರ್ ಮಾಡಿದ್ರು ಎಲ್ಲರೂ ಖುಷಿಯಿಂದ ಇದ್ದಾರಂತ 100% ಇದ್ದಾರಂತಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಏನಾದರೂ ಇಲ್ಲಿ ಒಂದಿಷ್ಟು ಚಿಂತನೆ ಮಂಥನ ಮಾಡ್ಬೋದಾ, ಒಂದಷ್ಟು ಪ್ರಯತ್ನ ಮಾಡ್ಬೋದಾ? ಸರ್ ಒಂದು 70 ಲಕ್ಷ ಉಳಿತಾಯ ಆಗಿದೆ ಸರ್. ಖರ್ಚು ಇದಕ್ಕೆ ಒಂದು 30 ಲಕ್ಷ ಬರುತ್ತೆ ಸರ್. 1 ಕೋಟಿ ಚಿಲ್ಲರೆ ಆಯಿತು. ಅದರಿಂದ ನಾವು ತೆಗೆದ್ರೆ ಒಂದು 70 ಲಕ್ಷ ನಮಗೆ ಲಾಭಾಂಶ ಬಂದಿದೆ. ಅದರಿಂದ ನೋಡಿ ಮತ್ತೆ ಇನ್ನೊಂದು 13 ಎಕರೆ ಮತ್ತೆ ದಾಳಿಂಬೆ ವ್ಯವಸಾಯ ಮಾಡಿದ್ವಿ. ನಮಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಮಗೆ ಹನಿ ನೀರಾವರಿಗೆ ಡ್ರಿಪ್ ಬಂದಿದೆ ಹಳೆ ಗಿಡಕ್ಕೆ ಆಲ್ರೆಡಿ. ಮತ್ತೆ ಒಂದು ಗಿಡಕ್ಕೆ 1 ವರ್ಷ ಬಂತು. ಮತ್ತೆ ಈ ವರ್ಷ ನಾವು ಪಕ್ಷಿ ಬೆಳೆಗೆ ನಾವು ಸಬ್ಸಿಡಿ ಅಮೌಂಟನ್ನು ತಗೊಳ್ತಾ ಇದ್ದೀವಿ ಸರ್. ಇವತ್ತು ಭತ್ತ ಬೆಳೆಸ್ತಿದ್ರು. ಭತ್ತ ಬೆಳೆಸಿದಾದ್ಮೇಲೆ ದಾಳಿಂಬೆ ತೋಟಗಾರಿಕೆ ಬಂದ್ಬಿಟ್ಟು ತೋಟಗಾರಿಕೆ ಮಾಡ್ತಾಯಿದ್ದೀವಿ ಸರ್. ನಾವು ತೋಟಗಾರಿಕೆ ಮಾಡಿದ ಮೇಲಿಂದ ಭಾಳ ಇಳುವರಿಕೆ ಇದೆ ಸರ್. ನಮಗೆ ಭಾಳ ಇದಾಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿ ಕೂಡ ಕಾಯಿ ಎಲ್ಲ ಇದೆ. ನಾವು ಕ್ಲಾಸ್ 1 ಕಾಂಟ್ರಾಕ್ಟ್ ಸರ್. ನಾವು ಅದು ಬಿಟ್ಬಿಟ್ಟು ಬಂದು ಫಾರ್ಮರ್ ಆಗಿ ಮಾಡ್ತಾಯಿದ್ದೀನಿ ಸರ್. ಎಲ್ಲ ಕೆಲಸಗಳು, ಎಲ್ಲ ಔಷಧಗಳು ಎಲ್ಲ ನಾವು ಹೊಡ್ಕೊತಿದ್ದೀವಿ ಸರ್. ಕಿತ್ತೋದು ಮತ್ತು ಮೊದಲು ಹೂವು ಬಂದಿರ್ತಲ್ಲ, ಹೂವು ತೆಗಿತೀವಿ, ನೀರು ಬಿಡೋದು, ಇದೆಲ್ಲ ಮಾಡ್ಕೊತ ಹೋಗ್ತೀವಿ. ಗೊಬ್ಬರ ಹಾಕೋದು, ಈಟ್ ಹಾಕೋದು. ಈಗ 8 ವರ್ಷದಿಂದ ಡೈಲಿ ಗಿಡ ಸಸಿ ಇಟ್ಟಲ್ಲಿದ್ದ ಮಾಡ್ತಿರ್ತೀವಿ ನಾವು. ಇವತ್ತು ಅದು ಪಕ್ಷಿದು ಬಲಿ ಹಾಕಾಕತ್ತಿದ್ದು, ಅವು ಗಿಳಿ ಅವು ಕಾಯಿಗೆ ಕಟ್ತಾವಲ್ಲ, ಅದನ್ನ ಮಾಡ್ತಾಯಿದ್ದೀವಿ. 25 ಎಕರೆ ಡೈಲಿ ಕೂಲಿ ಜನ 40 ಜನ ಬರ್ತಾರೆ. ಇವತ್ತು ಪ್ರೆಸೆಂಟು ಪಕ್ಷಿ ಹೊಲ ಹಾಕ್ತಾಯಿದ್ದೀವಿ. ಡೈಲಿ ಡ್ರಿಪ್ ನೀರು ಬಿಡೋದು, 40 ಜನ ಕೂಲಿ ಜನ ಬರ್ತಾರೆ, ಅವ್ರಿಗೆ ಮ್ಯಾನೇಜ್ಮೆಂಟ್ ಮಾಡೋದು, ಎಲ್ಲ ಥರದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ. ದಾಳಿಂಬೆ ಗಿಡ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಸಗಣಿ ಗೊಬ್ಬರ ಹಾಕಿದ್ದೀವಿ, ಎಲ್ಲ ಥರದ್ದು ಬಿಡ್ತಾಯಿದ್ದೀವಿ ಎಲ್ಲ ಗೊಬ್ಬರ. ಪಕ್ಷಿ ಬೆಳೆಗೆ ಉಪಯೋಗಿಸ್ತಾರೆ. ನಮ್ಮ ಭಾಗದಲ್ಲಿ ದಾಳಿಂಬೆ ಬೆಳೆಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಪಕ್ಷಿ ಮತ್ತು ಕೀಟಗಳಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದ್ರ ಉದ್ದೇಶ. ಜೊತೆಗೆ ಅಕಾಲಿಕ ಆಲಿಕಲ್ ಮಳೆಗಳು ಬೀಳ್ತಾ ಇರ್ತವೆ, ಅದರಿಂದನೂ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು. ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಇದನ್ನು ಇನ್ನೂ ಹೆಚ್ಚು ರೈತರಿಗೆ ಪ್ರಚಾರ ಮಾಡೋದ್ರ ಮೂಲಕ ಇದರ ಉಪಯೋಗವನ್ನು ತಿಳಿಸಿ ನಾವು ಅಧಿಕಾರಿಗಳು ಮತ್ತು ನಾವು ಸೇರಿ ಒಂದು ಕೆಲಸ ಮಾಡ್ತೀವಿ. ಹೂಗಳಾಗಿ ಕಾಯಿಗಳು ಸೆಟ್ಟಾಗಿರ್ತಾವಲ್ಲ ಗಿಡಗಳಲ್ಲಿ, ಅದನ್ನು ಯಾವುದೇ ರೀತಿ ಪಕ್ಷಿಗಳು ಬಂದು ನಾಶ ಮಾಡೋದಾಗಲಿ ಅಥವಾ ಉದುರಿಸೋದಾಗಲಿ ಆ ರೀತಿ ಆಗಬಾರ್ದನ್ನೋ ಒಂದು ಉದ್ದೇಶದಿಂದ ಇದನ್ನು ರೈತರು ಇಲ್ಲಿ ಏನು ದಾಳಿಂಬೆ ಬೆಳೆಗಾರರಿರ್ಬೋದು ಅಥವಾ ಸೀಬೆಹಣ್ಣು ಬೆಳೆಗಾರರಿರ್ಬೋದು ಈ ಪಕ್ಷಿ ಬಲೆಯನ್ನು ಇಲ್ಲಿ ಎಲ್ಲರೂ ಹಾಕೋತಿದ್ದಾರೆ. ಮತ್ತು ಇದರಿಂದ ಕಾಯಿಯ ಗುಣಮಟ್ಟವಾಗಲಿ ಅಥವಾ ಕಾಯಿಗಳ ಸಂಖ್ಯೆ ಆಗಲಿ ಇದರಿಂದ ವೃದ್ಧಿ ಆಗುತ್ತೆ. ಮತ್ತು ರೈತರು ತಾವು ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಳುವರಿ ಕೂಡ ಇದರಿಂದ ಪಡಿಬಹುದು.